ನಿನ್ನೆಯ ದಿವಸ ಸ್ವಾಪನ ವೃಂದಾವನಾಖ್ಯಾನದ ಮೊದಲನೇ ಅಧ್ಯಾಯದಲ್ಲಿ ಬರುವಂತಹ ಒಂದಷ್ಟು ಮಹಿಮೆಗಳನ್ನು ನಾವು ಚಿಂತನೆ ಮಾಡಿದ್ದೆವು. ಇವತ್ತು ಎರಡನೇ ಅಧ್ಯಾಯದಲ್ಲಿ ಬರುವಂಥ ಕೆಲವೊಂದು ವಿಶೇಷ ಅಂಶಗಳನ್ನು ನಾವು ಚಿಂತನೆ ಮಾಡೋಣ. ಸ್ವಾಪನ ವೃಂದಾವನಾಖ್ಯಾನದ ಎರಡನೇ ಅಧ್ಯಾಯದಲ್ಲಿ ವಿಶೇಷವಾಗಿ ತ್ರಿವಿಕ್ರಮ ದೇವರ ಉತ್ಸವದ ಬಗ್ಗೆ ವರ್ಣನೆಯನ್ನು ಮಾಡ್ತಾರೆ. ಜೊತೆಯಲ್ಲಿ ವಾಯುದೇವರು ಹೇಗೆ ಭಗವಂತನ ವಿಶೇಷ ಪ್ರತಿಮಸ್ಥಾನೀಯರು, ಅದೇ ರೀತಿಯಾಗಿ ವಾದಿರಾಜಗುರು ಸಾರ್ವಭೌಮರು ಕೂಡ ಭಗವಂತನ ವಿಶೇಷ ಪ್ರತಿಮಸ್ಥಾನೀಯರು ಅನ್ನುವ ಈ ವಿಷಯದ ಬಗ್ಗೆಯೂ ಕೂಡ ಇಲ್ಲಿ ನಿರೂಪಣೆಯನ್ನು ಮಾಡ್ತಾರೆ. ಇಂದ್ರಾದಿ ದಿಕ್ಪಾಲ ದೇವತೆಗಳು ರಾಜರ ಅಂತರ್ಯಾಮಿಯಾದಂತಹ ಭಗವಂತನ ವಿಶೇಷ ಉಪಾಸನೆಯನ್ನು ಮಾಡಿದ ಫಲದ ನಿರೂಪಣೆಯನ್ನು ಮಾಡ್ತಾರೆ. ಒಂದು ವಿಶೇಷ ಅಂಶವನ್ನು ನೋಡುವುದಾದರೆ ಇಲ್ಲಿ ಅಗ್ನಿ ತನ್ನ ಒಂದು ಪ್ರಾರಬ್ಧದ ಫಲವನ್ನು ಕಳೆದುಕೊಳ್ಳಲಿಕ್ಕೆ ರಾಜರ ವೃಂದಾವನ ಸನ್ನಿಧಿಗೆ ಬಂದು ರಾಜರ ನಿರ್ಮಾಲ್ಯವನ್ನು ಸ್ವೀಕಾರ ಮಾಡಿ ಅವನ ಪ್ರಾರಬ್ಧವನ್ನು ಕಳೆದುಕೊಂಡ ಅಂತ ರಾಜರು ಒಂದು ಮಹಿಮೆಯನ್ನು ಹೇಳ್ತಾರೆ. ಇನ್ನು ಅಗ್ನಿ ಮಾಡಿದಂತಹ ಅಪರಾಧವಾದರೂ ಏನು, ಆ ಅಪರಾಧದಿಂದ ಬಂದಂಥ ದೋಷವಾದರೂ ಏನು ಅಂತ ಕೇಳಿ ಮಹಾಭಾರತದಲ್ಲಿ ಒಂದು ಉಲ್ಲೇಖ ಬರ್ತದೆ. ಅಗ್ನಿ ಮಾಡಿದ ಅಪಚಾರ ಒಂದು ಯಜ್ಞ ವಿಶೇಷ. ಈ ಯಜ್ಞ ವಿಶೇಷದಲ್ಲಿ ಸಪ್ತರ್ಷಿಗಳು ಮಾಡುವಂತಹ ಯಜ್ಞ. ಈ ಯಜ್ಞದಲ್ಲಿ ಗಾರ್ಹಸ್ಪತ್ಯ ಸ್ಥಾನದಲ್ಲಿ ಅಗ್ನಿದೇವ ಇದ್ದ. ಈ ಅಗ್ನಿದೇವನಿಗೆ ಸಪ್ತರ್ಷಿ ಪತ್ನಿಯರ ಬಗ್ಗೆ ಮೋಹ ಉಂಟಾಗ್ತದೆ. ಸಪ್ತರ್ಷಿ ಪತ್ನಿಯರನ್ನು ಬಯಸ್ತಾನೆ ಅಗ್ನಿದೇವ. ಬಯಸಿ ತಾನು ಅದನ್ನೇ ಯೋಚನೆಯನ್ನು ಮಾಡಿಕೊಂಡು ಕಾಡಿಗೆ ಪ್ರವೇಶವನ್ನು ಮಾಡ್ತಾನೆ. ಇದೇ ಸಂದರ್ಭದಲ್ಲಿ ದಕ್ಷ ಪ್ರಜಾಪತಿಯ ಮಗಳಾದಂತಹ ಸ್ವಾಹಾದೇವಿ ಒಂದು ರೀತಿಯಲ್ಲಿ ಅಗ್ನಿಯ ಪತ್ನಿಯೇ. ಸ್ವಾಹಾದೇವಿಗೂ ಕೂಡ ಅಗ್ನಿಯನ್ನ ಸೇರಬೇಕು ಹೇಳುವಂತಹ ಬಯಕೆ ಉಂಟಾಗ್ತದೆ. ಆದರೆ ಆ ಅಗ್ನಿಯನ್ನು ಹೋಗಿ ಸೇರುವ ಬಗೆ ಹೇಗೆ ಅಂತ ಹೇಳಿದಾಗ ಅಗ್ನಿ ಏನು ಯೋಚನೆ ಮಾಡಿದ್ದ? ಸಪ್ತರ್ಷಿಯರ ಪತ್ನಿಯರನ್ನ ಸೇರಬೇಕು ಅಂತ ಯೋಚನೆ ಮಾಡಿಕೊಂಡು ಕಾಡನ್ನ ಪ್ರವೇಶ ಮಾಡಿದ್ದ. ಈ ಅಗ್ನಿಯನ್ನು ಹೋಗಿ ಸೇರಬೇಕು ಅಂತಾದರೆ ನಾವು ಕೂಡ ಸಪ್ತರ್ಷಿಯರ ಪತ್ನಿಯರ ವೇಷವನ್ನು ಧರಿಸಿಕೊಂಡು ಹೋಗೋಣ ಅಂತ ಸ್ವಾಹಾದೇವಿ ಯೋಚನೆ ಮಾಡಿದ್ಲು. ಈ ಒಂದು ಸಪ್ತರ್ಷಿ ಪತ್ನಿಯರಲ್ಲಿ ಈ ಅರುಂಧತಿಯ ವಸಿಷ್ಠರ ಪತ್ನಿಯಾದಂತಹ ಆ ಒಂದು ಅರುಂಧತಿಯ ವೇಷವನ್ನು ಹೊರತುಪಡಿಸಿ ಬೇರೆ ಎಲ್ಲ ಋಷಿಗಳ ವೇಷವನ್ನು ಧರಿಸಲಿಕ್ಕೆ ಸ್ವಾಹಾದೇವಿಗೆ ಆಯಿತು. ಅರುಂಧತಿಯ ವೇಷವನ್ನು ಧರಿಸಲಿಕ್ಕೆ ಯಾಕಾಗಲಿಲ್ಲ ಅಂತ ಕೇಳಿದರೆ ಅರುಂಧತಿಯ ಆ ಪಾತಿವ್ರತ್ಯ ಅಂತದ್ದು, ವಸಿಷ್ಠರ ಸಾಮರ್ಥ್ಯ ಅಂತದ್ದು. ಹಾಗಾಗಿ ಅರುಂಧತಿಯ ಒಬ್ಬಳ ವೇಷವನ್ನು ಧರಿಸಲಿಕ್ಕೆ ಸ್ವಾಹಾದೇವಿಗೆ ಆಗಲಿಲ್ಲ. ಈ ಉಳಿದ ಋಷಿಗಳ ಪತ್ನಿಯರ ವೇಷವನ್ನು ಧರಿಸಿಕೊಂಡು ಹೋಗಿ ಆ ಅಗ್ನಿದೇವ ಸ್ಪರ್ಶವನ್ನು ಮಾಡಿದ್ರಿಂದ, ಸಂಗವನ್ನು ಮಾಡಿದ ಪರಿಣಾಮವಾಗಿ ನೋಡಿ, ಒಂದು ಗಮನಿಸಬೇಕಾದ ಅಂಶ, ಸಪ್ತರ್ಷಿಯರ ಪತ್ನಿಯನ್ನ ಸಾಕ್ಷಾತ್ತಾಗಿ ಅಲ್ಲಿ ಭೋಗಿಸಿದ್ದಲ್ಲ. ಸಪ್ತರ್ಷಿಯರ ಪತ್ನಿಯರ ವೇಷವನ್ನು ಧರಿಸಿಕೊಂಡು ಬಂದಂತಹ ಈ ವೇಷವನ್ನು ಇವನು ಕಾಮಿಸಿದ್ದಕ್ಕೆ ಅಗ್ನಿದೇವನಿಗೆ ಇದು ಅಪರಾಧ ಆಯಿತು, ಇದು ದೋಷ ಅಂತ ಅನಿಸಿತು. ಈ ಅಗ್ನಿದೇವ ಈ ದೋಷವನ್ನು ಪರಿಮಾರ್ಜನೆ ಮಾಡಿಕೊಳ್ಬೇಕಿತ್ತು. ಏನು ಮಾಡಿದ ಅಗ್ನಿದೇವ ಅಂತ ಕೇಳಿದರೆ, ಸಕಲ ದೇವತೆಗಳ ಸಕಲ ಕ್ಷೇತ್ರಗಳ ಸನ್ನಿಧಾನವಾಗಿರುವಂತಹ ಗುರುರಾಜರ ವೃಂದಾವನ ಸನ್ನಿಧಿಗೆ ಅಗ್ನಿದೇವ ಬಂದ. ಆ ಗುರುರಾಜರ ಅಂತರ್ಗತನಾಗಿ ಭಗವಂತನ ವಿಶೇಷ ಉಪಾಸನೆಯನ್ನು ಮಾಡಿದ. ತನ್ನ ಬಿಂಬರೂಪಿ ಪರಮಾತ್ಮನನ್ನು ಕೂಡ ಅಲ್ಲಿ ಕಂಡು ತನ್ನ ಪ್ರಾರಬ್ಧವನ್ನು ಆ ವೃಂದಾವನಗತವಾದ ಗುರುರಾಜರ ನಿರ್ಮಾಲ್ಯವನ್ನು ಸ್ವೀಕಾರ ಮಾಡುವುದರ ಮೂಲಕ ತನ್ನ ಪ್ರಾರಬ್ಧವನ್ನು ಕಳೆದುಕೊಂಡ ಅಂತ ರಾಜರು ತಮ್ಮ ವೃಂದಾವನದ ಮಹಿಮೆಯನ್ನು ಹೇಳ್ತಾರೆ. ಈ ಗುರುರಾಜರ ಸನ್ನಿಧಿಗೆ ಬಂದು ನೀವು ಸ್ವೀಕರಿಸುವಂಥ ಒಂದು ನಿರ್ಮಾಲ್ಯವೂ ಕೂಡ ಈ ಜನ್ಮದ ಮಾತ್ರವಲ್ಲ, ಜನ್ಮಾಂತರದ ಎಲ್ಲ ಪ್ರಾರಬ್ಧ ಕರ್ಮಗಳನ್ನು ಕೂಡ ಪರಿಹರಿಸುವ ಸಾಮರ್ಥ್ಯ ಉಂಟು ಅನ್ನೋದನ್ನು ಈ ಅಗ್ನಿದೇವ ತೋರಿಸಿಕೊಡ್ತಾ ಇದ್ದಾನೆ. ಇಂತಹ ದಿಕ್ಪಾಲ ದೇವತೆಗಳೇ ಬಂದು ಅವರ ಪ್ರಾರಬ್ಧವನ್ನು ಗುರುರಾಜರ ಸನ್ನಿಧಿಗೆ ಬಂದು ಅವರು ಕಳೆದುಕೊಳ್ತಾ ಇದ್ದಾರೆ ಅಂತಂದ ಮೇಲೆ ನಾವೆಲ್ಲ ಹುಲು ಮಾನವರು, ನಾವೆಲ್ಲ ಎಲ್ಲಿ ಇದ್ದೇವೆ ಈ ಎಲ್ಲ ದೇವತೆಗಳ ಮುಂದೆ? ನಾವು ಬಂದು ಈ ಒಂದು ಗುರುರಾಜರ ಸನ್ನಿಧಿಯಲ್ಲಿ ಬಂದು ಈ ರೀತಿಯಾಗಿ ಸೇವೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿದರೆ ಎಂತಹ ಅನುಗ್ರಹವನ್ನು ನಾವೆಲ್ಲ ಸಂಪಾದನೆ ಮಾಡಬಹುದು ಹೇಳುವಂತಹ ಸಾಧನೆಯ ಮಾರ್ಗವನ್ನು ಗುರುರಾಜರು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಇದರಿಂದ ಏನು ಹೇಳಿದಾಗಾಯಿತು ರಾಜರ ಮಹಿಮೆಯನ್ನು? ಮೊದಲಿಗೆ ಹೇಳಿದಂತೆ ವಾಯುದೇವರಂತೆ ರಾಜರು ಕೂಡ ಭಗವಂತನ ಪ್ರತಿಮಾಸ್ಥಾನೀಯರು ಅಂತ. ದೇವತೆಗಳು ಬೇರೆ ಬೇರೆ ಅಧಿಷ್ಠಾನದಲ್ಲಿ ಇದ್ದುಕೊಂಡು ಭಗವಂತನ ಉಪಾಸನೆಯನ್ನು ಮಾಡಿದಾಗ ಅವರಿಗೆ ಅಲ್ಲಿ ಭಗವಂತನ ಧ್ಯಾನವನ್ನು ಉಪಾಸನೆಯನ್ನು ಮಾಡಲಿಕ್ಕೆ ಆಗಲಿಲ್ಲ. ಅಸುರರ ಅಲ್ಲಿ ಪ್ರವೇಶ ಆಗ್ತಾ ಇತ್ತು, ಅವರ ಧ್ಯಾನ ಭಗ್ನ ಆಗ್ತಾ ಇತ್ತು, ಪೂಜೆ ಭಂಗ ಆಗ್ತಾ ಇತ್ತು. ಯಾವಾಗ ದೇವತೆಗಳು ವಾಯುದೇವರನ್ನ ಮುಖ್ಯ ಪ್ರತಿಮಾಸ್ಥಾನವನ್ನಾಗಿ ಇಟ್ಟುಕೊಂಡು ಭಗವಂತನ ಧ್ಯಾನವನ್ನು ಮಾಡಿದ್ರು, ಆ ಉದ್ಗೀತ ನಾಮಕ ಪರಮಾತ್ಮನ ಧ್ಯಾನವನ್ನು ಮಾಡಿದ್ರು, ಉಪಾಸನೆಯನ್ನು ಮಾಡಿದ್ರು, ಆವಾಗ ಅಸುರರು ಅಲ್ಲಿಗೆ ಆಕ್ರಮಣ ಮಾಡಲಿಕ್ಕೆ ಆಗಲಿಲ್ಲ. ಅಸುರರಿಗೆ ಆ ಒಂದು ಪ್ರತಿಮಾಸ್ಥಾನವನ್ನು ಮುಟ್ಲಿಕ್ಕಾಗಲಿಲ್ಲ. ಆದ್ದರಿಂದಲೇನೆ ವಾಯುದೇವರನ್ನ ಆಕಾಣಾಶ್ಮ ಸಮ ಅಂತ ಹೇಳ್ತಾರೆ. ಒಂದು ರೀತಿಯಲ್ಲಿ ಅವರು ಬಂಡೆಗಲ್ಲಿನಂತೆ. ಈ ದೊಡ್ಡ ಬಂಡೆಗಲ್ಲಿ, ಗಟ್ಟಿಯಾದ ಬಂಡೆಗಲ್ಲಿಗೆ ಮಣ್ಣಿನ ಹೆಂಟೆಯನ್ನು ನೀವು ಬಿಸಾಡಿದ್ರೆ ಮಣ್ಣಿನ ಹೆಂಟೆ ಹೇಗೆ ಪುಡಿ ಪುಡಿಯಾಗಿ ಹೋಗ್ತದೋ ಅದೇ ರೀತಿಯಾಗಿ ಈ ಒಂದು ವಾಯುದೇವರನ್ನೇ ಪ್ರತಿಮಾಸ್ಥಾನವನ್ನಾಗಿ ಇಟ್ಟುಕೊಂಡು ದೇವತೆಗಳು ಭಗವಂತನ ಉಪಾಸನೆಯನ್ನು ಮಾಡ್ತಾ ಇದ್ದಾಗ ಅಸುರರು ಆಕ್ರಮಣವನ್ನು ಮಾಡಿದರೆ ಎಲ್ಲ ಅಸುರರು ಕೂಡ ನಾಶವಾಗಿ ಹೋದರು. ಹಾಗಾಗಿ ಭಗವಂತನ ಉಪಾಸನೆಗೆ ಮುಖ್ಯವಾದಂತಹ ಸ್ಥಾನ ಯಾವುದು, ಪ್ರತಿಮೆ ಯಾವುದು ಅಂದರೆ ನಾವು ವಾಯುದೇವರ ಮೂಲಕವೇ ಭಗವಂತನ ಉಪಾಸನೆಯನ್ನು ಮಾಡಬೇಕು ಅಂತ ಉಪನಿಷತ್ತು ಹೇಳಿಕೊಡ್ತಾ ಇದೆ.
ಇದೇ ರೀತಿಯಾಗಿ ವಾಯುದೇವರನ್ನು ನಾವು ಈ ರೀತಿಯಾಗಿ ನಾವು ಹೇಗೆ ಭಗವಂತನಿಗೆ ಮುಖ್ಯ ಅಧಿಷ್ಠಾನವನ್ನಾಗಿ ಇಟ್ಟುಕೊಂಡು ನಾವು ಭಗವಂತನ ಆರಾಧನೆಯನ್ನು ಮಾಡ್ತೇವೋ ಅದೇ ರೀತಿಯಾಗಿ ಗುರುರಾಜರನ್ನು ಕೂಡ ವಾಯುದೇವರಂತೆ ಮುಖ್ಯ ಪ್ರತಿಮಾಸ್ಥಾನವನ್ನಾಗಿ ಇಟ್ಟುಕೊಂಡು ಭಗವಂತನ ಆರಾಧನೆ ಮಾಡಿದರೆ ನಮ್ಮ ಎಲ್ಲ ಪ್ರಾರಬ್ಧವನ್ನು ಕಳೆದುಕೊಳ್ಳಬಹುದು ಅನ್ನುವ ಸಂದೇಶವನ್ನು ದಿಕ್ಪಾಲ ದೇವತೆಗಳು ತೋರಿಸಿಕೊಡ್ತಾ ಇದ್ದಾರೆ. ಅಗ್ನಿದೇವ ಬಂದು ಗುರುರಾಜರ ಅಂತರ್ಗತನಾಗಿ ಭಗವಂತನ ಧ್ಯಾನವನ್ನು ಮಾಡಿ ಉಪಾಸನೆಯನ್ನು ಮಾಡಿ ತನ್ನ ಪ್ರಾರಬ್ಧವನ್ನು ಕಳೆದುಕೊಂಡ ಅನ್ನುವ ಈ ಮಹಿಮೆಯನ್ನು ಇಲ್ಲಿ ನಿರೂಪಣೆ ಮಾಡ್ತಾರೆ. ತ್ರಿವಿಕ್ರಮ ದೇವರ ಉತ್ಸವವನ್ನು ಮಾಡ್ತಾ ಇದ್ರು ರಾಜರು ಯಾವ ರೀತಿಯಾಗಿ ಉತ್ಸವವನ್ನು ಮಾಡ್ತಾ ಇದ್ರು? ರಾಜರು ಮಾಡಿದಂತಹ ಉತ್ಸವವನ್ನು ಕಣ್ಣಾರೆ ಕಂಡವರು ಯಾರಿದ್ದಾರೆ? ರಘುನಾಥಾಚಾರ್ಯರು ಕಂಡಿದ್ದಾರೆ. ರಾಜರು ಅವರು ಇದ್ದಾಗ ತ್ರಿವಿಕ್ರಮ ದೇವರ ಉತ್ಸವವನ್ನು ಯಾವ ರೀತಿಯ ವೈಭವದಿಂದ ಮಾಡ್ತಾ ಇದ್ರು ಅನ್ನುವ ಈ ಸಂದರ್ಭವನ್ನು ಅವರು ವರ್ಣನೆ ಮಾಡ್ತಾರೆ.